ಈಗ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪ ಹೋಬಳಿಯ ಹಿರೇಜಂಬೂರು ಎಂಬ ಗ್ರಾಮದಲ್ಲಿದ್ದೀವಿ. ಹಿರೇಜಂಬೂರು ಗ್ರಾಮದಲ್ಲೂ ಕೂಡ ಮತದಾರ ಅಭಿಪ್ರಾಯವನ್ನು ನಾವು ಪಡೀಲಿಕ್ಕೆ ಬಂದಿದ್ದೀವಿ. ನಾವು ಹಿರೇಜಂಬೂರು ಗ್ರಾಮದ ಒಂದು ದೇವಸ್ಥಾನದ ಬಳಿ ಇದ್ದೀವಿ. ಯಜಮಾನ್ರೆ, ತಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ಅಂತ, ಕೊನೆಕಾರ. ಏನ್ ಮಾಡ್ಕೊಂಡಿದ್ದೀರಿ ಸ್ವಾಮಿ? ನಾನು ಆಕ್ಚುಲಿ ಪ್ರೊಫೆಷನಲ್ ಇಂಜಿನಿಯರ್. ಈ ಬಾರಿ ಎಲೆಕ್ಷನ್ ನಿಮ್ಗೆ ಎಂತ ವ್ಯಕ್ತಿ ಬರಬೇಕು ಅಂತ? ಅಲ್ಲ, ನಮಗೆ ಸಮಾಜ ಕಳಕಳಿ ಇರೋಂಥ ವ್ಯಕ್ತಿ ಆಗಬೇಕು, ದೇಶವನ್ನು ರಕ್ಷಿಸುವಂತ ವ್ಯಕ್ತಿ ಆಗಬೇಕು, ಎಲ್ಲರೂ ಜನರನ್ನ ಸಮಾನ ನೋಡಂತಾರ ಆಗಬೇಕು. ಅದು ಬಿಟ್ಕೊಂಡು ಅವನು ಇವನು ಅನ್ನೋ ಕತೆ ಬೇಡ. ಮೋದಿ ಮೋದಿ ಇಸ್ ದ ಮೋಸ್ಟ್ ಲೀಡರ್. ಅವ್ರು ಬಿಟ್ರೆ ನಮ್ ಬೇರೆ ಯಾರನ್ನ ಹೇಳಕ್ ಹೋಗಲ್ಲ. ಸರ್, ತಾವು ಸರ್? ಸಣ್ಣ ಏನ್ ಮಾಡ್ಕೊಂಡಿದ್ರಿ ಸರ್? ಅಗ್ರಿಕಲ್ಚರ್. ಹೌದಾ ಸರ್? ಏನ್ ಬೆಳೆದಿದ್ದೀರಾ? ಅಡಿಕೆ ಬೆಳೆದ್ವಿ. ನಿಮ್ದೆಲ್ಲ ಯಾವ ಸರ್ ಪಾರ್ಟಿ ಸರಿ? ನಾವು ಪಾರ್ಟಿ ಅಂತಂದು ಹೇಳಕ್ಕಾಗಲ್ಲ. ನಾವು ಯಾರಿಗೆ ಎಲ್ಲ ಈ ಸರಿ ಒಳ್ಳೆ ನಮಗೆ ರಕ್ಷಣೆ ಕೊಡೋ ಅಂತ ಇರ್ಬೇಕು ನಮಗೆ ದೇಶಕ್ಕೆ. ಯಾರಿಗೆ ಓಟ್ ಹಾಕ್ಬೇಕಂತಿದ್ದೀರಾ? ಅದನ್ನೆಲ್ಲ ಹೇಳಕ್ಕಾಗಲ್ಲ. ಅದನ್ನ ಏನ್ ಮಾಡ್ಕೊಂಡಿದ್ದೀರಾ? ವ್ಯವಸಾಯ ಮಾಡ್ತಾರ. ಹೌದಾ? ನಿಮ್ದೆಲ್ಲ ಯಾರಿಗೆ ಓಟಿ ಸರಿ? ಬಿಜೆಪಿಗೆ. ಹೌದಾ? ರಾಘವೇಂದ್ರಗೆ ಓಟ್ ಹಾಕ್ತಿದ್ದೀರಾ? ಮತ್ತ ಅವ್ರ ಇದ್ದಕ್ಕೆ ಉಳ್ಕೊಂಡು ತೋಟ ಗಟ್ಟ ಹೋಗೋದು ವಿಷಯಕ್ಕೇನ. ಹೌದಾ? ಏತ ನೀರಾವರಿ ಮಾಡಿ ಅನುಕೂಲ ಆಯ್ತು ನಮಗೆ. ಮಾಡಿದ್ದಕ್ಕೆ ಒಳ್ಳೆ ಅನುಕೂಲ ಆಗೈತಿ. ನಾವು ರೈತರು ಉಳ್ಕೊಂಡಾವ. ಈಗ ಬನ್ನಿ, ಹಿರೇಜಂಬೂರು ಗ್ರಾಮದ ಹಲವಾರು ಯುವಕರನ್ನ ನಾವು ಮಾತನಾಡ್ತಾ ಹೋಗೋಣ. ಸರ್, ತಮ್ಮ ಹೆಸರು ಸರ್? ಹುಳ್ಳಿ ದರ್ಶನ್ ಅಂತ ಹೇಳಿ. ಏನ್ ಮಾಡ್ಕೊಂಡಿದ್ದೀರಾ ಸರ್? ಶಿಕಾರಿಪುರ ಪುರಸಭಾ ಸದಸ್ಯರು. ಹಾಂ ಸರ್. ತಾವು ಹಿರೇಜಂಬೂರ್ನವರು ಸರ್? ಶಿಕಾರಿಪುರ. ಏನು ಹಿರೇಜಂಬೂರು ಏನು ಬಂದಿದ್ರಿ ಸರ್? ಇವತ್ತು ನಮ್ಮ ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಗೀತಾ ಶಿವರಾಜ್ ಕುಮಾರ್ ಅವರು ಇವತ್ತು ಹಿರೇಜಂಬೂರಿನಲ್ಲಿ ಮತಯಾಚನೆಗೆ ಬಂದಿದ್ದಾರೆ. ಇವತ್ತು ಇಲ್ಲಿ ಸೇರಿದಂಥ ಜನನ ಹೇಳ್ತಾ ಇದ್ದಾರೆ, ಈ ಬಾರಿ 100ಕ್ಕೆ 100 ಗೀತಾ ಶಿವರಾಜ್ ಕುಮಾರ್ ಅವರು ಗೆಲುವು ನಿಶ್ಚಿತ. ತಾವು ಸರ್? ಮಹೇಶ್ ಅಂತ ಹೇಳಿ ಸರ್. ಏನು ಮಾಡ್ಕೊಂಡಿದ್ರಿ ಸರ್? ಸರ್, ನಾವು ಈ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇದ್ದೀವಿ. ನಮ್ಮದು ಇಲ್ಲೇ. ಯಾವ ಊರು ಸರ್ ನಿಮ್ಮದು? ನಮ್ಮದು ತಾಳಗುಂದ. ನಿಮಗೆ ಈ ಸರಿ ನಿಮ್ಮ ಪಕ್ಷ ಗೆಲ್ಲುವ ಅವಕಾಶ ಇದೆಯಾ ಸರ್? ಸರ್, ಈ ಸರಿ ನಮ್ಮ ಶಿಕಾರಿಪುರ ತಾಲೂಕು ಇರ್ಬೋದು, ಶಿವಮೊಗ್ಗ ಜಿಲ್ಲಾ ಇರ್ಬೋದು, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾವ ರೀತಿ ಗೆಲ್ತಾರ ಅಂದರೆ, ನಮಗೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇ ನಮಗೆ ಗೆಲುವಿನ ಶ್ರೀರಕ್ಷೆ ಆಗುತ್ತೆ. ಅವ್ರು ಕೊಟ್ಟಿರ್ತಕ್ಕಂಥ 5 ಕೊಡುಗೆಗಳು, ಗೃಹಲಕ್ಷ್ಮಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಯುವಕರಿಗೆ ಕೊಟ್ಟಿರ್ತಕ್ಕಂಥ ಯೋಜನೆ ಇರ್ಬೋದು, ಇವು 5 ಯೋಜನೆಗಳು ಸಹ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಈ ಸರಿ ಜನಗಳು ಕೈ ಹಿಡಿತಾರ ಅಂತೇಳಿ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ತಾವು ಸರ್? ಬಿಜೆಪಿ. ನಮ್ದು ಬಿಜೆಪಿ. ಸರ್, ಬಿಜೆಪಿ ಏನು ಮಾಡ್ಕೊಂಡಿದ್ದೀವಿ? ಇಲ್ಲಿ 100% ನಮಗೆ ಬಿಹೇವ್ ಆಗೋದಿಲ್ಲ, ಬರೋದಿಲ್ಲ. ಗೀತಾ ಶಿವರಾಜ್ ಕುಮಾರ್ ಇದು ಇಲ್ಲ, ಅಲ್ಲೇನ ಇಲ್ಲ ಹೇಳ್ಬೇಕಂದ್ರೆ ಇಲ್ಲಿ ಬಿಹೇವ್ ಆಗೋದನ್ನು ಬರೋದು. ತಾವು ಸರ್? ನಮ್ದು ತಾಳಗುಂದ ಸರ್. ಇಲ್ಲಿ ಅಡ್ಡಿಲ್ಲ, ಇಲ್ಲಿ ವಾತಾವರಣ ಕೇಳಿದ್ರೆ ಒಂಚೂರು ಅಡ್ಡಿಲ್ಲ. ಕಾಂಗ್ರೆಸ್ ಹೋಪ್ ಇದೆ. ಗೀತಾ ಶಿವರಾಜ್ ಕುಮಾರ್ ಗೆಲ್ಬೋದು ಅನ್ನೋದು ನಮಗೆ ಭರವಸೆ ಇದೆ. ನಮ್ಮ ಅಭಿಪ್ರಾಯ ಸರ್, ಚಿಕ್ಕಮಾಡಿ ಗ್ರಾಮ ಪಂಚಾಯತ್ ಚಿಕ್ಕ ಶಿವಾನಂದಪ್ಪ ಅಂತ. ನಮ್ಮಲ್ಲೇ ಕಾಂಗ್ರೆಸ್ ಜಾಸ್ತಿ ಇದೆ, ಕಾಂಗ್ರೆಸ್ ಗೆಲ್ಲ. ತಾವುಂದ ನಾವು ಇಲ್ಲಿ ಕಾಂಗ್ರೆಸ್ ಗೆಲ್ತದೆ ಸರ್. ಎಲ್ಲರಿಗೆ ಅನುಮಾನ ಇಲ್ಲ. ಯಾಕೆ ಸರ್ ಕಾಂಗ್ರೆಸ್ ಯಾಕೆ ಗೆಲ್ಬೇಕು ಸರ್? ಸರ್, ಕಾಂಗ್ರೆಸ್ ಯಾಕೆ ಗೆಲ್ಲುತ್ತೆ ಅಂದ್ರೆ ಕೇಂದ್ರ ಸರ್ಕಾರದ ವೈಫಲ್ಯಗಳು ಭಾಳ ಅದಾವು ಸರ್. ಏನಂದ್ರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮನಮೋಹನ್ ಸಿಂಗ್ ಮಾಡಿದ್ರು. ಇವಾಗ ಏನು ಮಾಡಿದೆ ಅಂತ ಕೇಂದ್ರ ಸರ್ಕಾರ ಒಂದು ಜಾಬ್ ಕಾರ್ಡಿ ಒಂದೇ ಒಂದು ಕಾಮಗಾರಿ ಅಂತ ಎಲ್ಲವನ್ನು ತೆಗೆದು ಆ ಒಂದು ನರೇಗಾ ಯೋಜನೆಗೆ ಇತಿಶ್ರೀ ಹಾಡಿದ್ದಾರೆ. ಆಮೇಲೆ ಇನ್ನೊಂದು ಮುಂದುವರೆದ ಹೇಳಬೇಕು ಅಂದ್ರೆ, ಬ್ಯಾಂಕನ್ನು ಖಾಸಗೀಕರಣ ಮಾಡಿ ರಾಷ್ಟ್ರೀಕೃತ ಬ್ಯಾಂಕು ಅಥವಾ ರಾಜ್ಯ ಬ್ಯಾಂಕ್ ಯಾವೇ ಇರಲಿ ಅವನ್ನ ಮರ್ಜ್ ಮಾಡಿ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಬ್ಯಾಂಕ್ಗಳಿಗೆ ಮಿನಿಮಮ್ 2,000 ಮಾಡಿದ್ದಾರೆ ಖಾತೆಯಲ್ಲಿ. ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ 500 ಮಾಡಿದ್ದಾರೆ. ಅದಕ್ಕಿಂತ ಕಡಿಮೆ ಇದ್ರೆ ಏನಾಗುತ್ತೆ ಅಂದರೆ, ನಮ್ಮ ಅಕೌಂಟ್ದಾರಲ್ಲಿ ಮೈನಸ್ ಬ್ಯಾಲೆನ್ಸ್ ಆಗಿ ನಮ್ಮ ಜನಗಳು ಬಹಳ ಅಧೋಗತಿ ಬರ್ತಂಥ ಪರಿಸ್ಥಿತಿ ಮುಂದೆ. ಇಂತಹ ಬಹಳ ಹಲವಾರು ಕಾರಣಗಳಿದಾವೆ. ಆ ಕಾರಣಕ್ಕೋಸ್ಕರನೇ ಅವರ ಒಂದು ವೈಫಲ್ಯಕ್ಕೆ ನಮ್ಮ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿದಂಥ ಶಿಕಾರಿಪುರ ತಾಲೂಕಿನಲ್ಲಿ ನ್ಯೂಸ್ 18 ಕನ್ನಡ ಜನಮತ ಯಾತ್ರೆಯಲ್ಲಿ ಇರುವಂಥದ್ದು. ಶಿಕಾರಿಪುರ ತಾಲೂಕಿನ ಅನೇಕ ಹಳ್ಳಿಗಳಿಗೆ ನಾವು ಭೇಟಿ ಕೊಡ್ತೀವಿ ಮತ್ತು ಶಿಕಾರಿಪುರ ನಗರಕ್ಕೂ ಕೂಡ ನಾವು ಪಟ್ಟಣ ಕೂಡ ಭೇಟಿ ಕೊಡ್ತೀವಿ. ಬನ್ನಿ, ಶಿಕಾರಿಪುರದ ಅನೇಕರನ್ನು ನಾವು ಮಾತನಾಡ್ತಾ ಹೋಗೋಣ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಶಿಕಾರಿಪುರ ತಾಲೂಕಿಗೆ ನಾವು ಬರ್ತಾ ಇದ್ದೀವಿ. ಶಿಕಾರಿಪುರ ತಾಲೂಕು BS ಯಡಿಯೂರಪ್ಪರವ್ರನ್ನ ಮುಖ್ಯಮಂತ್ರಿ ಮಾಡಿದಂಥ ಕ್ಷೇತ್ರ. ಅವರ ಇನ್ನೋರ್ವ ಪುತ್ರ BY ರಾಘವೇಂದ್ರ ಕೂಡ ಇದೇ ಶಿಕಾರಿಪುರ ತಾಲೂಕಿನ ವಿಧಾನಸಭಾ ಸದಸ್ಯರಾಗಿದ್ದರು. ಇದೀಗ ಅವರ ಇನ್ನೋರ್ವ ಪುತ್ರ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ, ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೂಡ ಶಿಕಾರಿಪುರ ವಿಧಾನಸಭಾ ಸದಸ್ಯ ಕೂಡ ಹೌದು. ಈ ನಡುವೆ ಶಿಕಾರಿಪುರದವರಾಗಿರ್ತಕ್ಕಂಥ BY ರಾಘವೇಂದ್ರ ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ. ಶಿಕಾರಿಪುರ ಯಡಿಯೂರಪ್ಪನವರ ರಾಜಕೀಯ ತವರೂರು, ಅವರ ರಾಜಕೀಯ ಕಾಶಿ. ಹಾಗಾಗಿ ಶಿಕಾರಿಪುರದ ಜನರ ಅಭಿಪ್ರಾಯ, ಶಿಕಾರಿಪುರದ ಜನತೆ ಯಾರನ್ನ ಕೈ ಹಿಡಿತಾರೆ, ಶಿಕಾರಿಪುರದ ಮತದಾರ ಒಲವು ಯಾರಿಗೆ, ಹಾಗಾಗಿ ನಾವು ಶಿಕಾರಿಪುರಕ್ಕೆ ಬಂದಿದ್ವಿ. ಶಿಕಾರಿಪುರದ ಅನೇಕ ಊರುಗಳು, ಶಿಕಾರಿಪುರದ ಪಟ್ಟಣ,
ಎಲ್ಲ ಜನರನ್ನು ನಾವು ಮಾತನಾಡಿಸಿ ಅವರ ಅಭಿಪ್ರಾಯನ ಜನಮತ ಯಾತ್ರೆಯಲ್ಲಿ ಸಂಗ್ರಹಿಸ್ತಿದ್ದೀವಿ. ಬನ್ನಿ, ಶಿಕಾರಿಪುರಕ್ಕೆ ನಾವು ಹೋಗ್ತಾ ಇದ್ದೀವಿ. ಶಿಕಾರಿಪುರ ಪಟ್ಟಣದಲ್ಲಿ ನಾವಿದ್ದೀವಿ. ಬನ್ನಿ, ಜನರ ಅಭಿಪ್ರಾಯ ತಿಳ್ಕೊಳ್ಳೋಣ. ಏನು ಸರ್, ಕಲ್ಲಂಗಡಿ ವ್ಯಾಪಾರ ಜೋರ? ಚೆನ್ನಾಗಿದೆ ಸರ್. ದಿನಕ್ಕೆ ಎಷ್ಟು ರೂಪಾಯಿ ವ್ಯಾಪಾರ ಮಾಡ್ತೀರಾ? ಒಂದು 3-4 ಸಾವಿರ ರೂಪಾಯಿ ವ್ಯಾಪಾರ ಮಾಡ್ತೀವಿ. ಎಷ್ಟು ಉಳಿಯುತ್ತೆ ನಿಮಗೆ? ಒಂದು 400-500 ರೂಪಾಯಿ ಉಳಿತಾವೆ ಅಷ್ಟೇನಾ? ಅಷ್ಟೇ. ಹಾಂ. ನಿಮ್ದೆಲ್ಲ ಯಾರು ಸರ್ ಇಲ್ಲೆಲ್ಲ ಓಟೆಲ್ಲ ಈ ಸರಿ ಯಾರಿಗೆ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ನಾನು ಪ್ರತಿ ಸರಿ ಹಾಕ್ದಂಗೆ ಹಾಕಿದೆ. ಈ ಸರಿ ಯಾರಿಗೆ? ಈ ಸರಿ ನೋಡ್ಬೇಕು, ಇನ್ನೂ ಇದು ಮಾಡಿಲ್ಲ, ಹಾಂ ಸಮೀಕ್ಷೆ ಮಾಡಿಲ್ಲ. ನಾವು ಮಾಡಿ ಆಮೇಲೆ ನೋಡೋಣ. ಹಾಂ ಹಾಂ ಯಾರು ಎಂಥವ್ರು ಬರ್ಬೇಕು ನಿಮಗೆ? ಇಲ್ಲಿ ಅಭಿವೃದ್ಧಿ ಮಾಡಿದರೆ ಬರ್ಬೇಕಲ್ಲ ಸರ್. ಹಾಂ 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 ಬೇರೆ ಯಾರು ಬರ್ತಾರೆ? ಅವರೇ ಬರೋದು. ಹಾಂ 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 ಅವರೇ ಬರೋದಂದ್ರೆ ನಮಗೆ ಯಾರು ಬರ್ತಾರೆ ಅಂತ ಹೇಳಿದ್ರೆ ಅದಲ್ಲ, ಗೊತ್ತಾಗಲ್ಲ. ಅಭಿವೃದ್ಧಿ ಮಾಡಿದ್ರೆ ಯಾರಿದ್ದಾರೆ ಅವರೇ ಬರೋದು ಸರ್. ಹಾಂ 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 ಬೇರೆ ಯಾರು ಬರ್ತಾರೆ? ನಿಮ್ಮ ಹೆಸರು ಸರ್? ಅಬ್ದುಲ್ ಕರೀಮ್ ಅಂತ. ಅಬ್ದುಲ್ ಕರೀಮ್ ಅವರು. ನಿಮ್ಮ ಮನೇಲೆಲ್ಲ ಲೇಡೀಸ್ಗೆಲ್ಲ ಗ್ಯಾರಂಟಿ ಬರುತ್ತಾ? ಹಾಂ ಹಾಂ ಎಲ್ಲ ಬರುತ್ತೆ. ಲೇಡೀಸ್ ಎಲ್ಲ ಯಾವ ಪಾರ್ಟಿ ಸರಿ? ಎಲ್ಲ ಅವರಲ್ಲಿ ಹೇಳ್ತಾರೆ ಸರ್, ನಮಗೆ ಅವ್ರು ಹೇಳಲ್ಲ ನಮಗೆ. ನಮಸ್ಕಾರ ಸರ್. ಏನು ಸರ್ ತಮ್ಮ ಹೆಸರು? ನಮ್ಮ ಹೆಸರು ಪರಮೇಶ್ವರಪ್ಪ ಅಂತ. ಏನು ಮಾಡ್ಕೊಂಡಿದ್ರಿ ಸರ್? ಸರ್ ನಾವು SLC ಓದಿವಿ, ಆಮೇಲೆ ವ್ಯಾಪಾರ ಮಾಡ್ತಾ ಇದ್ದೀವಿ. ಹೌದು ಸರ್. ಏನು ಸರ್ ಇಲ್ಲೆಲ್ಲ ಈ ಸರಿ ಲೋಕಸಭೆಗೆ ಯಾರಿಗೆಲ್ಲ ಓಟ್ ಹಾಕ್ಬೇಕು, ಯಾರು ಕೈ ಹಿಡಿಬೇಕು ಅನ್ಕೊಂಡಿದ್ದೀರಾ? BJP ಹೌದು ಸರ್. ರಾಘಣ್ಣವರು ಅತಿ ಹೆಚ್ಚು ಮತ ಕೊಟ್ಟು ರಾಘಣ್ಣನ ಗೆಲ್ಸ್ಬೇಕು ಅಂತೇಳಿ. ಹಾಂ 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 ಯಾಕಂದ್ರೆ ಅಭಿವೃದ್ಧಿ ಮಾಡಿದಾರೆ ಅವರು. ಇಡೀ MP ಇದ್ರಾಗ ಇಡೀ ದೇಶಕ್ಕೆ ನಂಬರ್ 2ನೇರವರು MP ಇದ್ರಾಗ, ಲೋಕಸಭೆ ಇದ್ರಾಗ ಅಭಿವೃದ್ಧಿ ಇದ್ರೊಳಗೆ 2ನೇರವರು. ಹಂಗಾಗಿ ರಾಘಣ್ಣನ ಗೆಲ್ಸ್ಬೇಕು, ಮೋದಿನ ಮತ್ತೊಮ್ಮೆ ಪ್ರಧಾನಿ ಮಾಡಿ. ನಮಸ್ಕಾರ ಸರ್. ನಿಮ್ದೆಲ್ಲ ಯಾವ ಪಾರ್ಟಿ ಸರ್? ನಮ್ದೆಲ್ಲ ಬಿಜೆಪಿ ಸರ್. ಹೌದಾ? ನಾವೆಲ್ಲ ಬಿಜೆಪಿ. ಯಾಕೆಂದ್ರೆ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ, ಹಾಂ ಸಾಕಷ್ಟು ಸಮೃದ್ಧಿಯಾಗಿದೆ ಊರು. ಹಾಂ ಆದ್ರೆ ಕೆಲಸದವ್ರಿಗೆ ಯಾವತ್ತೂ ಯಾವ್ದು ತೊಂದರೆ ಆಗಿಲ್ಲ. ರೋಡ್ ಎಲ್ಲ ಚೆನ್ನಾಗಿದೆ, ನೀರೆಲ್ಲ ಚೆನ್ನಾಗಿದೆ. ಆದ್ರೂ ನಮ್ಮಲ್ಲಿ ಶಿವಮೊಗ್ಗ ಡಿಸ್ಟಿಕ್ ಏನಿದ್ರು ಬಿಜೆಪಿ ಸರ್. ಎಸ್ ಸರ್, ಥ್ಯಾಂಕ್ ಯು. ನಿಮ್ದು ಯಾವ ಪಾರ್ಟಿ ಸರ್? ನಾವು ಬಿಜೆಪಿ. ಹೌದಾ ಸರ್? ನಮ್ಮ ಹೆಸರು ರವೀಂದ್ರ ಅಂತ, ಹಾಂ ಸರ್. ಸಿವಿಲ್ ಕಾಂಟ್ರಾಕ್ಟರ್. ಹಾಂ ಸರ್. ನಮ್ಮ ಶಿವಮೊಗ್ಗ ಜಿಲ್ಲೆದಾಗೆ ಮಾದರಿ ಜಿಲ್ಲೆನೇ ಇರೋದು. ಶಿವಮೊಗ್ಗ ಜಿಲ್ಲೆ ಅಂದ್ರೆ ಭಾರತದಲ್ಲಿ. ಹಾಂ ಸರ್. ಆದ್ರೆ MP ನಮ್ಮ MP ಮಾಡಿರೋ ಕೆಲಸಗಳ ಅನುದಾನಗಳನ್ನ ಹಾಂ ಸರ್. ಇಡೀ ದೇಶದಲ್ಲಿ ಯಾರೋ ತಂದು ಯುಟಿಲೈಸ್ ಮಾಡಿ ಅದನ್ನು ವಿನಿಯೋಗ ಮಾಡ್ಕೊಂಡಿಲ್ಲ, ಸದ್ಬಳಕೆ ಮಾಡ್ಕೊಂಡಿಲ್ಲ. ಇವ್ರು ಮಾಡ್ಕೊಂತಾರೆ MP ಅವರು. MP ಅವರು. ನಮ್ಮ ರಾಘವೇಂದ್ರ ಅವರು ಅವರೇ ಹೈ ಲೀಡಲ್ ಬರೋದು. ಯಾವುದೇ ಏನೇ ಕಾಂಪಿಟೇಷನ್ ಆದ್ರೂ, ಏನೇ ಒತ್ತಡ ಇದ್ರು ಗ್ಯಾರಂಟಿ ಯಾವುದು ಲೆಕ್ಕಕ್ಕೆ ಬರೋದಿಲ್ಲ ಶಿವಮೊಗ್ಗ ಜಿಲ್ಲೆದಲ್ಲಿ ಮಾತ್ರ. ಎಸ್ ಸರ್. ಶಿಕಾರಿಪುರದ ನಾನು ಕೇಳಿ, ಶಿಕಾರಿಪುರದಲ್ಲಿ ಅಲ್ಲ, ಶಿಕಾರಿಪುರದಲ್ಲಿ ಶಿವಮೊಗ್ಗ ಜಿಲ್ಲೆನೇ ಸೇರೋದಲ್ಲ, ನಮ್ದು ಶಿವಮೊಗ್ಗ ಜಿಲ್ಲೆದಲ್ಲೇ ಬರೋದಲ್ಲ ಇವರು. ಏನಣ್ಣ ನಿಮ್ದೆಲ್ಲ ಈ ಸರಿ ಯಾವ ಪಾರ್ಟಿ ಅಣ್ಣ? ನಮ್ದು ಜನಗಳು ಏನು ತೀರ್ಮಾನ ಅಂತ ನಮ್ದು ನಮ್ದೇನಿಲ್ಲ ಸರ್. ಹೌದಾ? ಹಾಂ. ನೀವು ಶಿಕಾರಿಪುರದಾರಾ? ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಅವು ಈ ಸರಿ ಕಾಂಗ್ರೆಸ್ ಹಾಕಬೇಕಂತ ಇದ್ದೀವಿ. ಹೌದಾ? ಯಾವ ಊರಣ್ಣ ನಿಮ್ದು? ನಮ್ದು ಇದೇ ಊರ ಸ್ವಾಮಿ. ಹೌದಾ? ಎಲ್ಲ ಶಿಕಾರಿಪುರ. ಹೆಂಗೆ ವ್ಯಾಪಾರ ಎಲ್ಲ ಜೋರಣ್ಣ? ವ್ಯಾಪಾರ ಸಾಧಾರಣ ನಡೀತೆ, ಜೀವನಕ್ಕೇನು ತೊಂದರೆ ಇಲ್ಲ. ದಿನಕ್ಕೆ ಎಷ್ಟು ಸಾವಿರ ರೂಪಾಯಿ ವ್ಯಾಪಾರ ಮಾಡ್ತೀರಾ? ಆಗುತ್ತೆ 1,500-2,000 ರೂಪಾಯಿ ವ್ಯಾಪಾರ ಆಗುತ್ತೆ ಅಷ್ಟೇ. ಇವಾಗೇನು ಎಲ್ಲ ಬರಗಾಲ ಹತ್ಬಿಟ್ಟೈತಿ, ಜನಗಳ ಕೈ ದುಡ್ಡಿಲ್ಲ. ದುಡ್ಡಿಲ್ಲ, ನಮಗೆ ವ್ಯಾಪಾರಗಳಿಲ್ಲ. ಹಂಗಂತ ಅಲ್ಲ, ನಮಗೆ ಅಂತಲ್ಲ, ಯಾರು ವ್ಯಾಪಾರಸ್ಥರಿಗೆ ಯಾರಿಗೂ ದುಡ್ಡು. ದೊಡ್ಡ ದೊಡ್ಡ ಅಂಗಡಿಯರೇ ಬಾಯಿ ಪಡ್ಕೊತಾ ಇದ್ದಾರೆ ಈಗ. ಸಂಬಳ ಕೊಡೋಕ್ಕಾಗದೆ, ಕರೆಂಟ್ ಬಿಲ್ ಕಟ್ಟೋಕ್ಕಾಗದೆ, ಮನೆ ಬಾಡಿಗೆ ಕಟ್ಟೋಕ್ಕಾಗದೆ ಎಲ್ಲ ಬಾಯಿ ಪಡ್ಕೊತಾ ಇದ್ದಾರೆ. ಅಂಥ ಪರಿಸ್ಥಿತಿ ಆಗಿದೆ. ನಿಮ್ದೆಲ್ಲ ಈ ಸರಿ ಯಾರಿಗೆ? ನಮ್ದು ಅವ್ರಿಗೆ ಇವ್ರಿಗೆ ಅಂತಲ್ಲ, ಒಳ್ಳೆ ಕೆಲಸ ಮಾಡೋರು ಯಾರಿದಾರ ಅಂಥವ್ರಿಗೆ ಹಾಕ್ತೀವಿ ನಾವು. ಯಾರು ಕೆಲಸ ಮಾಡಿದ್ರೆ? ಕೆಲಸ ಮಾಡೋದು ಸಾಮಾನ್ಯವಾಗಿ ಇಲ್ಲಿ ನಮ್ಮ ರಾಘಣ್ಣವರೇ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹಂಗಾಗಿ ಈಗೆಲ್ಲ 3% ಅವ್ರಿಗೆ ಇದಿದೆ. ವಿಜೇಂದ್ರ ಬರ್ತಿರ್ತಾರ ಕಾನ್ಸ್ಟಿಟ್ಯೂನ್ಸಿಗೆ? ಬರ್ತಿರ್ತಾರೆ. ಅವ್ರೇನು ಫಂಕ್ಷನ್ ಅದು ಇದು ಇದ್ದಾಗ ಬರ್ತಾ ಇರ್ತಾರೆ. ನಿಮ್ದೆಲ್ಲ ಕೆಲಸ ಮಾಡ್ಕೊಡ್ತಾರ? ನಾವು ಇದುವರೆಗೂ ಏನು ಕೆಲಸ ಮಾಡಿಸಿಲ್ಲ ನಾವು. ಇನ್ನು ಮುಂದೆ ಹೇಗೋ ಗೊತ್ತಿಲ್ಲ, ನೋಡೋಣ ಹೆಂಗಾಗುತ್ತಾ. ಒಟ್ಟು ಒಳ್ಳೆ ಕೆಲಸ ಮಾಡೋಕೆ ಬರಬೇಕು, ಅಭಿವೃದ್ಧಿ ಆಗಬೇಕು, ಜಿಲ್ಲೆ ಅಭಿವೃದ್ಧಿ ಆಗಬೇಕು. ಆ ರೀತಿ ನಮಗೆ. ಯಾವ ಊರಣ್ಣ? ಏನು ಮಾಡ್ಕೊಂಡಿದ್ದೀರಾ? ಬ್ಯಾಸಂಗಡಿ ವ್ಯಾಪಾರ ಆಗುತ್ತಣ್ಣ? ಸದನ ಆಗುತ್ತೆ. ಎಲ್ಲ ಯಾರು ಈ ಸರಿ ಎಲ್ಲ ಓಟು ನಿಮಗೆಲ್ಲ? ನಿಮ್ದೆಲ್ಲ ನಮ್ದೆಲ್ಲ ಒಟ್ಟು ಬೋದಿಗೆ. ಹೌದಾ? ಹಾಂ ಹಾಂ ಹಾಂ. ವ್ಯಾಪಾರ ಚೆನ್ನಾಗತ್ತಾ? ನಡೀತಂಗೆ ಸದನ. ಓಕೆ. ಏನು ಮಾಡ್ಕೊಂಡಿದ್ದೀರಾ? ರೈತರು ನಾವು. ಹೌದಾ? ಏನು ಬೆಳಿತೀರಣ್ಣ? ಶುಂಠಿ, ಜೋಳ, ಬಾಳೆ. ಏನು ಈ ಸರಿ ಎಲ್ಲ ಎಲೆಕ್ಷನಲ್ಲಿ ಯಾರಣ್ಣ ನಿಮ್ಮ ಕಡೆ ಶಿಕಾರಿಪುರದಲ್ಲಿ ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಯಾರಿಗೆ? ಗೀತಾ ಶಿವರಾಜ್ ಕುಮಾರ್. ಹೌದಾ? ಕಾಂಗ್ರೆಸ್ಸಿಗ? ಹೌದು. ಯಾಕಂತ ಕಾಂಗ್ರೆಸ್ ಓಟ್ ಹಾಕ್ತಿದ್ದೀರಾ? ಕಾಂಗ್ರೆಸ್ ಇರ್ತಕ್ಕಂಥ ಗ್ಯಾರಂಟಿಗಳು ಕೊಟ್ಟೈತಿ. 5 ಗ್ಯಾರಂಟಿಗಳು ಬಡವರಿಗೆ, ಕೆಳಮಟ್ಟದ ಜನಕ್ಕೆಲ್ಲ ಕೊಟ್ಟಾರೆ. BJಪಿಯವರು ಏನು ಕಿಸಾನ್ ಸಮ್ಮಾನ್ ಒಂದು ಅಂತ ಹೇಳ್ಕೊಂಡು ರೈತರಿಗೆ, ಅತಿ ಕೆಳಮಟ್ಟದ ಜನಕ್ಕೂ ಕೂಡ
ಗ್ಯಾರಂಟಿ ಯೋಜನೆ ಭಾಳ ಹೆಲ್ಪ್ ಆಗೈತಿ ಬಡವರಿಗೂ ಕೂಡ ಪಾಪ. ಬಸ್ಸಿಗಾಗಲಿ, ಕರೆಂಟ್ ಬಿಲ್ ಆಗಲಿ, ಆಮೇಲೆ ತಿಂಗಳ 2,000 ರೂಪಾಯಿ ಆಗಲಿ, ಅವ್ರು ಹೆಲ್ಪ್ ಮಾಡ್ದಂಗೆ BJP ಅವ್ರು ಏನು ಹೆಲ್ಪ್ ಮಾಡಿಲ್ಲ. ಯಾವುದೋ ಒಂದು ಕಿಸಾನ್ ಸಮ್ಮಾನ್ ರೈತರು ಜಮೀನು ಇದ್ದವ್ರಿಗೆ ಕೊಡ್ತಾರೆ, ಪಾಪ ಏನೂ ಇಲ್ಲದವ್ರಿಗೆ ಏನು ಕೊಡ್ತಾರೆ. ಹಂಗಾಗಿ ಕಾಂಗ್ರೆಸ್ಗೆ ವೋಟ್ ಮಾಡೋದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.